ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ಮುದ್ದೆ ಮತ್ತು ಗುಟ್ಕಾರ ಎಲ್ಲ ಮಾಡಿದ್ದೆ. ಅದಾದಮೇಲೆ ನೋಡಿ ನನ್ನ ಮಕ್ಕಳು ಹಿಂಗೆ ಆಟ ಆಡ್ತಾಯಿದ್ದಾರೆ ಅಂತ. ಇವಾಗೇನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ, ರಜಾ ಶುರುವಾಗಿದೆ. ಮಕ್ಕಳಂತೂ ಮನೇಲಿ ಎಲ್ಲಿರೋ ಆಟ ಸಾಮಾನೆಲ್ಲ ತೆಗೆದು ಆಟ ಆಡ್ತಿದ್ರು. ಯಾರು ಕಿಟಾಕಿತ್ತು? ಬಾ, ನಾನು ಆಟ ಆಡ್ಲಾ? ಬಾಲ್ ಹಾಕತ್ತೀನಿ. ಚೆನ್ನಾಗಿರೋ ಆಟ ಸಾಮಾನೆಲ್ಲ ನೋಡಿ ಯಾವ ಥರ ಕಿತ್ತಿಟ್ಟಿದ್ದಾನೆ ನನ್ನ ಮಗ. ಎಲ್ಲ ಚಕ್ರ ಎಲ್ಲ ಅದೊಂದು ಕಡೆ ಇದೊಂದು ಕಡೆ ಎಲ್ಲ ಬಿದ್ದಿತ್ತು, ಅದನ್ನೆಲ್ಲ ಸರ್ವ್ ಮಾಡ್ತಾಯಿದ್ದೆ. ಇವಾಗಿನ ರೂಟೀನ್ ಚೇಂಜ್ ಆಗಿದೆ. ಬೆಳಗ್ಗೆ ಇದ್ದ ತಕ್ಷಣ ಬಾಗಿಲು ನೀರಾಕಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಟಿಫನ್ ಮಾಡೋದು, ಫಸ್ಟು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಮಾಡೋದು ಇವಾಗಿನ ರೂಟೀನ್ ಆಗಿದೆ. ನೋಡಿ ಮಕ್ಕಳ ಜೊತೆ ಆಟ ಆಡೋದು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಅದೆಲ್ಲ ಕೆಲಸ ಮುಗಿಸಿ ಅವ್ರು ನಿದ್ದೆ ಮಾಡಿದ್ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು, ಆ ಥರ ಆಗಿದೆ ನನ್ನ ರೂಟೀನ್ ಇವಾಗ. ನೋಡಿ ನಮ್ಮ ಆಟ ಸಮಯ ಎಲ್ಲ ಕಿತ್ತಿಟ್ಟಿದ್ದೆಲ್ಲ ಅದೆಲ್ಲ ಸರಿ ಮಾಡಿದ್ದಾಯಿತು. ಇವಾಗೆಲ್ಲ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದ್ಸಲಿ ಅದನ್ನೆಲ್ಲ ತೆಗೆದು ಆಡ್ತಾರೆ, ಅದನ್ನೆಲ್ಲ ಎತ್ತಿಡೋದು ಅದೇ ಕೆಲಸ ಆಗುತ್ತೆ.
ಇದು ಬಬಲ್ಸ್ ಬೋತೊಂದು ಸಿಕ್ಬಿಟ್ಟಿದೆ ನನ್ನ ಮಗನ ಕೈಗೆ. ಅದನ್ನು ನಾನು ಊದ್ಬಿಟ್ಟು ತೋರಿಸ್ತೀನಿ ಆದರೆ ಕೊಡಲಿಲ್ಲ. ಇವಾಗ ನೋಡಿ ಅವನು ಊದ್ತಾನಂತೆ, ಒಂದೂ ಬರ್ತಾಯಿಲ್ಲ. ನೋಡಿ ನಾನು ಉಬ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಅವನು ಉಬ್ತಾನೆ, ನೋಡ್ಕೊಳ್ಳಿ ಬಬಲ್ಸ್ ಹೆಂಗೆ ಬರುತ್ತೆ ಅಂತ. ನಾವು ಚಿಕ್ಕವರಿರ್ಬೇಕಾದ್ರೆ ಬಟ್ಟೆ ಹೋಗ್ಬಿಟ್ಟು ಅದರಲ್ಲಿ ನೊರೆ ಎಲ್ಲ ಬಂದಿರುತ್ತಲ್ಲ, ಅದನ್ನು ಬಬಲ್ಸ್ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಿದ್ವಿ. ಇವಾಗ ನೋಡಿ ಊದ್ತಾರಲ್ಲ ಬಬಲ್ಸು, ಅದರಲ್ಲಿ ಬಬಲ್ಲೇ ಬರೋಲ್ಲ. ನಾವೆಲ್ಲ ಬಟ್ಟೆ ಹೋಗಿ ಸೋಪ್ ತಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಬಬಲ್ಸ್ ಉಪ್ತಾಯಿದ್ವಿ. ಇನ್ನೊಂದು ದೂರ ಇಕ್ಕೊಂಡು ಹೊರಟಾಯ್ತು. ದೂರ ಇಕ್ಕೊಂಡು ಬಾ. ಬಬಲ್ಸ್ ಎಲ್ಲ ಊದ್ತಾ ಇದ್ನಲ್ಲ, ಅದು ನೀರೆಲ್ಲ ಚೆಲ್ಬಿಟ್ಟ ಕೆಳಗಡೆ. ನೋಡಿ ಹೆಂಗೆ ನೋಡ್ತಾವನೆ ಅಂತ ಒರೆಸ್ತಾ ಇದ್ರೆ. ನೋಡಿ ಈ ಥರ ಇದೆ ರೊಟೀನ್. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಅಡುಗೆ ಎಲ್ಲ ಮಾಡಿ ಆಮೇಲೆ ನೋಡಿ ಇವ್ರ ಜೊತೆ ಆಟ ಆಡೋದೇ ಒಂದು ದೊಡ್ಡ ಕೆಲಸ ಆಗಿದೆ ನನಗೆ. ಅದಾದಮೇಲೆ ನೋಡಿ ಗೊಡ್ಡು ಖಾರ ಮಾಡೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ ರೆಸಿಪಿ. ನೋಡಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನೆಲ್ಲ ಒಲೆಯಲ್ಲಿ ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಮೆಣಸು ಮತ್ತು ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಅದ್ರ ಜೊತೆಗೆ ಒಂದು 4 ಮೆಣಸಿನ್ಕಾಯಿ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕ್ಯಾಂಡದಲ್ಲಿ ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಅದ್ರ ಮೇಲೆ ಸಿಪ್ಪೆ ಐತಲ್ಲ ಅದನ್ನೆಲ್ಲ ತೆಗೆದು ನೋಡಿ ಈ ಥರ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ಹುಷಾರಿಲ್ದಿರುವಾಗ ಜ್ವರ ಬಂದು ನೆಗಡಿ ಬಂದು ಎಲ್ಲ ಬಾಯೆಲ್ಲ ಕೆಟ್ಟಿರುತ್ತಲ್ವ, ಆಗ ಈ ಥರ ಮಾಡಿಕೊಡಿ. ಬಾಯಿ ರುಚಿ ಹೆಂಗಿರುತ್ತೆ ಅಂತ ಗೊತ್ತಾ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಬಾಯೆಲ್ಲ ಕಹಿ ಕಹಿ ಅನಿಸ್ತಾ ಇರುತ್ತಲ್ವ, ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಹಾಕೊಂಡು ತಿನ್ನೋದಕ್ಕೆ. ಈ ಹುಷಾರಿಲ್ದಿರುವಾಗ ಬೇಳೆ ಸಾರು ಆ ಥರದ್ದೆಲ್ಲ ತಿನ್ನೋಕ್ಕೆ ಒಂಥರ ಬೇಜಾರು. ಅದಕ್ಕೆ ನೋಡಿ ಈ ಥರ ಮಾಡಿದ್ರೆ ಬಾಯಿಗೆ ಹೋಯ್ತಾ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಈ ಥರ ಈರುಳ್ಳಿ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಒಂದು ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಇದನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು 4 ಮೆಣಸಿನ್ಕಾಯಿ, ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಇದೆ ಅದಕ್ಕೆ ಒಂದು 4 ಹಾಕ್ಕೊಂಡಿದ್ದೀನಿ ಸಾಕು. ಇದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈರುಳ್ಳಿ ಸುಟ್ಟಿರೋದಲ್ವ, ಅದರಲ್ಲೂ ನೀರು ಬಿಟ್ಕೊಳುತ್ತೆ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು.
ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಗುಡ್ ಖಾರ. ಒಳ್ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟು ಸೂಪರಾಗಿರುತ್ತೆ. ನಮ್ಮ ಮನೇಲಿ ಒಳ್ಕಲ್ಲಿಲ್ಲ, ಅದಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಈ ಥರ ಒಂದು ಸ್ವಲ್ಪ ಹುಷಾರಿಲ್ಲದೆ ಇರುವಾಗ ಗುಡ್ ಖಾರ ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರಿದಿರೋ ಹುರುಳಿಕಾಳು ಇದ್ಬಿಟ್ರೆ ಅಂತೂ ಸೂಪರ್ ಟೇಸ್ಟ್. ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನೋಡಿ ಮುದ್ದೆ ಮಾಡಿದ್ದೆ. ಮುದ್ದೆ ಜೊತೆಗೆ ಗುಡ್ ಖಾರ ರೆಸಿಪಿ ಸೂಪರ್ ಟೇಸ್ಟು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.